ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟೆನ್ಸ್ ಬಗ್ಗೆ ನೋಡೋಣ. ಟೆನ್ಸ್ ಅಂದರೆ ಕನ್ನಡದಲ್ಲಿ ಕಾಲಗಳು ಅಂತ ಅರ್ಥ ಆಗುತ್ತೆ. ಈ ಟೆನ್ಸು ಏನು ಸೂಚಿಸುತ್ತೆ ಅಂದರೆ ನಮಗೆ ಟೈಮನ್ನು ಸೂಚಿಸುತ್ತೆ. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಟೆನ್ಸ್ ಅಂದರೆ ಏನು, ಟೆನ್ಸ್ನಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಮತ್ತು ವಿತ್ ಎಕ್ಸಾಂಪಲು ಪೂರ್ತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಆಲ್ರೆಡಿ ಅವ್ರಿಗೆಲ್ರಿಗೂ ತುಂಬ ಧನ್ಯವಾದಗಳು. ಮತ್ತು ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಫ್ರೆಂಡ್ಸ್, ಟೆನ್ಸ್ ಅಂದರೆ ಏನು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಫಸ್ಟಾಗಿ ನೋಡೋಣ. Tense in grammar refers to the form of a verb that indicates the time of an action, whether it occurred in the past, is happening now, or will happen in the future. ನೋಡಿಲಿ, ಟೆನ್ಸ್ ಇನ್ ಗ್ರಾಮರ್ refers to the form of a verb that indicates the time of an action. ಇಲ್ಲಿ ಟೆನ್ಸ್ ಅಂದರೆ ಏನು ಅಂದರೆ ಏನು ರೆಫರ್ ಮಾಡುತ್ತೆ. ಟೆನ್ಸ್ ಅಂದರೆ ಯಾವುದೇ ಒಂದು ಸೆಂಟೆನ್ಸಲ್ಲಿರುವ ಒಂದು ವರ್ಬ್ನ ಇಂಡಿಕೇಟ್ ಮಾಡುತ್ತೆ. ಆ ವರ್ಬು ಟೈಮ್ ತೋರಿಸುತ್ತೆ. ಅದೇ ಅಂದರೆ ಆ ಆ್ಯಕ್ಷನ್ ಯಾವಾಗ ನಡೆಯುತ್ತೆ ಅನ್ನೋ ಟೈಮ್ನ ಏನು ತೋರಿಸುತ್ತೆ, ಅದನ್ನು ಆ ಟೈಮನ್ನು ನಾವಿಲ್ಲಿ ಏನಂತ ಕರಿತೀವಿ, ಟೆನ್ಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಸೆಂಟೆನ್ಸಲ್ಲಿ ಯಾವುದೇ ಒಂದು ವರ್ಬ್ ಬರ್ದು ಯಾವುದೇ ಒಂದು ಆ್ಯಕ್ಷನ್ ಆಗಿರ್ಬೋದು, ಅದು ಯಾವ ಟೈಮಲ್ಲಿ ನಡೆಯುತ್ತೆ ಆ ಟೈಮನ್ನು ತೋರಿಸೋದನ್ನು ನೀವು ಇಲ್ಲಿ ಏನಂತ ಕರಿತೀವಿ, ಟೆನ್ಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಸೆಂಟೆನ್ಸಲ್ಲಿ ಯಾವ ವರ್ಡು ಟೆನ್ಸನ್ನು ಅಂದರೆ ಟೈಮನ್ನು ತೋರಿಸುತ್ತೆ, ಆ ವರ್ಡನ್ನು ನಾವು ಯಾವ ಆ್ಯಕ್ಷನು ಯಾವ ಟೈಮಲ್ಲಿ ನಡೆದಿದೆ ಅನ್ನೋದನ್ನು ಟೈಮನ್ನು ತೋರಿಸೋದನ್ನು ನಾವೇನಂತ ಕರಿತೀವಿ, ಟೆನ್ಸ್ ಅಂತ ಇಲ್ಲಿ ಕರಿತೀವಿ. ವೆದರ್ ಇಟ್ ಅಕ್ಯೂರ್ಡ್ ಇನ್ ದ ಪಾಸ್ಟ್, ಈಸ್ ಹ್ಯಾಪ್ನಿಂಗ್ ನೌ, ಆರ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಅಂದರೆ ಇಲ್ಲಿ ಇದು ಆ್ಯಕ್ಷನು ಇಲ್ಲಿ ಪಾಸ್ಟಲ್ಲಿ ಆಗಿದೆಯಾ ಅಂದರೆ ಹಿಂದೆ ಆಗಿದೆಯಾ, ಅಥವಾ ಇವಾಗ ಆಗ್ತಾ ಇದೆಯಾ, ಅಥವಾ ಮುಂದೆ ಆಗುತ್ತಾ, ಈ ಮೂರೂ ರೀತಿಯ ಟೈಮನ್ನು ಅಂದರೆ ಪಾಸ್ಟಲ್ಲಿ ಆಗಿದೆಯಾ, ಅಥವಾ ಇವಾಗ ಪ್ರೆಸೆಂಟಲ್ಲಿ ಇವಾಗ ನಡೀತಾ ಇದೆಯಾ ವರ್ಕು, ಇವಾಗ ನಡೀತಾ ಇದೆಯಾ ಆ್ಯಕ್ಷನು, ಇಲ್ಲ ಫ್ಯೂಚರಲ್ಲಿ ಆಗುತ್ತಾ ಅಂದರೆ ಮುಂದೆ ಆಗುತ್ತಾ, ಈ ರೀತಿಯೆಲ್ಲ ಹೇಳೋದನ್ನು ಟೈಮನ್ನು ಹೇಳೋದನ್ನು ನಾವೇನಂತ ಕರಿತೀವಿ, ಇವುಗಳನ್ನೆಲ್ಲ ಟೆನ್ಸ್ ಅಂತ ಇಲ್ಲಿ ಕರಿತೀವಿ. ಹಾಗಿದ್ರೆ ಟೆನ್ಸ್ ಅಂದರೆ ಏನು ಅಂತ ಅರ್ಥ ಆಯ್ತಲ್ಲ. ಟೆನ್ಸ್ ಅಂದರೆ ಏನೂ ಅಲ್ಲ, ಟೈಮನ್ನು ಸೂಚಿಸುವಂಥ ವರ್ಡ್ಗಳನ್ನು ಇಲ್ಲಿ ನಾವು ಟೆನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಮುಂದೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಟೆನ್ಸ್ ಆ್ಯಂಡ್ ಟೈಮ್ ಅಂದರೆ ಟೆನ್ಸು ಮತ್ತು ಟೈಮು ಯಾವ ರೀತಿ ಹೊಂದ್ಕೊಳ್ತವೆ ಇಲ್ಲಿ ನೋಡಿ. ಟೆನ್ಸ್ ಈಸ್ ಎ ಗ್ರಾಮೆಟಿಕಲ್ ಸಿಸ್ಟಮ್ ಫಾರ್ ಎಕ್ಸ್ಪ್ರೆಸಿಂಗ್ ಟೈಮ್ ರೆಫರೆನ್ಸ್. ಇಟ್ ರಿಲೇಟ್ಸ್ ದ ಟೈಮ್ ಆಫ್ ಆ್ಯನ್ ಈವೆಂಟ್ ಟು ದ ಟೈಮ್ ಆಫ್ ಸ್ಪೀಕಿಂಗ್ ಆರ್ ರೈಟಿಂಗ್. ನೋಡಿ, ಇಲ್ಲಿ ಟೆನ್ಸ್ ಈಸ್ ಎ ಗ್ರಾಮೆಟಿಕಲ್ ಸಿಸ್ಟಮ್. ನಾವು ಟೈಮ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಗ್ರಾಮೆಟಿಕಲ್ ಆಗಿ ಏನು ಹೇಳ್ತೀವಿ ಇಲ್ಲಿ, ಟೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸ್ಪ್ರೆಸ್ಸಿಂಗ್ ಟೈಮ್ ರೆಫರೆನ್ಸ್, ಅದೇ ಯಾವುದೇ ಟೈಮ್ ರೆಫರೆನ್ಸ್ನ ಎಕ್ಸ್ಪ್ರೆಸ್ ಮಾಡೋದನ್ನು, ಯಾವುದೇ ಕೆಲಸ ಯಾವುದೇ ಆ್ಯಕ್ಷನ್ ಯಾವ ಟೈಮಲ್ಲಿ ಆಗಿದೆ ಅಂತ ಹೇಳೋದನ್ನು ನಾವಿಲ್ಲೇನಿ ಗ್ರಾಮೆಟಿಕಲ್ ಆಗಿ ಅದನ್ನು ಏನಂತೀವಿ, ಟೆನ್ಸ್ ಅಂತ ಕರಿತೀವಿ. ಇಟ್ ರಿಲೇಟ್ಸ್ ದ ಟೈಮ್ ಆಫ್ ಆ್ಯನ್ ಈವೆಂಟ್ ಟು ದ ಟೈಮ್ ಆಫ್ ಸ್ಪೀಕಿಂಗ್ ಆರ್ ರೈಟಿಂಗ್. ಇದು ಯಾವುದೇ ಒಂದು ಈವೆಂಟ್ ಟೈಮ್ ಆಗಿರ್ಬೋದು, ಅಂದರೆ ಯಾವುದೇ ಒಂದು ಈವೆಂಟು ಯಾವ ಟೈಮಲ್ಲಿ ನಡೀತಾ ಇದೆ, ಯಾವ ಟೈಮಲ್ಲಿ ಸ್ಪೀಕಿಂಗ್ ನಡೀತಾ ಇದೆ, ರೈಟಿಂಗ್ ನಡೀತಾ ಇದೆ, ಎಲ್ಲವನ್ನೂ ತಿಳಿಸ್ಕೊಡೋದನ್ನು ನಾವೇನು ಅಂತೀವಿ, ಟೆನ್ಸ್ ಅಂತ ಕರಿತೀವಿ. ಅಂದರೆ ನಾವು ನಾರ್ಮಲ್ ಆಗಿ ಟೈಮ್ ಅಂತ ಯಾವ ಟೈಮು, ಫ್ಯೂಚರು, ಪಾಸ್ಟು, ಪ್ರೆಸೆಂಟು ಅಂತ ಯಾವ ಟೈಮಲ್ಲಿ ಅಂತ ನಾವು ಟೈಮ್ ಅಂತ ಕರೆಯೋದನ್ನು ನಾವಿಲ್ಲಿ ಗ್ರಾಮೆಟಿಕಲಿ ಏನಂತ ಕರಿತೀವಿ, ಟೆನ್ಸ್ ಅಂತ ಕರಿತೀವಿ. ನೋಡಿ, ಹಾಗಿದ್ರೆ ಟೆನ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ನೋಡೋಣ ಬನ್ನಿ. ಇಂಗ್ಲೀಷ್ ಹ್ಯಾಸ್ 3 ಮೇನ್ ಟೆನ್ಸಸ್. ಅಂದರೆ ಇಂಗ್ಲೀಷ್ನಲ್ಲಿ ಎಷ್ಟು ಟೆನ್ಸ್ಗಳಿವೆ, 3 ಟೆನ್ಸ್ಗಳಿವೆ. ಅಂದರೆ ಇಂಗ್ಲೀಷ್ನಲ್ಲಾಗಿರ್ಬೋದು ಕನ್ನಡದಾಗಿರ್ಬೋದು ಎಷ್ಟು ಟೈಪ್ಸ್ ಆಫ್ ಟೆನ್ಸ್ ಇವೆ, 3 ಟೈಪ್ಸ್ ಆಫ್ ಟೆನ್ಸ್ಗಳಿವೆ. ಅವು ಯಾವುವು ಅಂದರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಇಲ್ಲಿ ಯಾವ ಟೈಪ್ಸು, 3 ಟೈಪ್ಸು ಟೆನ್ಸ್ಗಳಿವೆ. ಮೊದಲನೇದು ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸು. ಅಂದರೆ ಪಾಸ್ಟ್ ಟೆನ್ಸ್ ಅಂದರೆ ಏನು, ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಫ್ಯೂಚರ್ ಟೆನ್ಸ್ ಅಂದರೆ ಏನು ನೋಡೋಣ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಪಾಸ್ಟ್ ಟೆನ್ಸ್ ಅಂದರೆ ಏನು ಮತ್ತು ಪಾಸ್ಟ್ ಟೆನ್ಸ್ನ ಎಕ್ಸಾಂಪಲ್ನ ನೋಡೋಣ, ಮತ್ತು ಪಾಸ್ಟ್ ಟೆನ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಪಾಸ್ಟ್ ಟೆನ್ಸ್ ಇಂಡಿಕೇಟ್ಸ್ ಆ್ಯನ್ ಆ್ಯಕ್ಷನ್ ದಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್. ಇಲ್ಲಿ ನೋಡಿ, ಪಾಸ್ಟ್ ಟೆನ್ಸ್ ಅಂದರೆ ಏನು, ಇಂಡಿಕೇಟ್ ದಟ್ ಆ್ಯಕ್ಷನ್ಸ್ ಆ್ಯನ್ ಆ್ಯಕ್ಷನ್
ದಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ ಅಂದರೆ ಆಲ್ರೆಡಿ ಇವಾಗ ಮುಗ್ದೋಗಿರುವಂಥ ಅಂದರೆ ಆಲ್ರೆಡಿ ಆಗೋಗಿರುವಂಥ ಪಾಸ್ಟ್ನಲ್ಲಿ ಹಿಂದೆ ಆಗಿರುವಂಥ ಕೆಲಸಗಳನ್ನು ಸೂಚಿಸುವಂಥವುಗಳನ್ನು ನಾವು ಏನಂತ ಕರಿತೀವಿ ಪಾಸ್ಟ್ ಟೆನ್ಸ್ ಅಂತ ಇಲ್ಲಿ ಕರಿತೀವಿ. ಪಾಸ್ಟ್ ಟೆನ್ಸ್ ಅಂದರೆ ಏನಂದರೆ ಆಲ್ರೆಡಿ ಇವಾಗ ಕೆಲಸ ಮುಗ್ದಿದೆ ಅದು ಅಂದರೆ ನಾವು ಪಾಸ್ಟಲ್ಲೇ ಹಿಂದೆನೇ ಆ ಕೆಲಸ ಆಗಿದೆ ಆ ರೀತಿ ವರ್ಡ್ಸ್ಗಳನ್ನು ಅಂದರೆ ಹಿಂದೆ ಕೆಲಸ ಆಗಿದೆ ಅನ್ನೋ ತೋರಿಸೋಗಳನ್ನ ವರ್ಡ್ಗಳನ್ನು ನಾವು ಇಲ್ಲೇನಂತ ಕರಿತೀವಿ ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ. ಈ ಪಾಸ್ಟ್ ಟೆನ್ಸಲ್ಲಿ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V2 V3 ವರ್ಡ್ಗಳನ್ನು ನಾವು ಇಲ್ಲಿ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಅಂದರೆ ಪಾಸ್ಟ್ ಟೆನ್ಸಲ್ಲಿ ನಾವು ಯಾವಾಗಲೂ ಬೇಸಿಕ್ ವರ್ಡ್ಗಳನ್ನು ಯೂಸ್ ಮಾಡಲ್ಲ. ಬೇಸಿಕ್ ಫಾರ್ಮ್ನ ಅಂದರೆ ವರ್ಬ್ನ ಬೇಸಿಕ್ ಫಾರ್ಮ್ನ ಇಲ್ಲಿ ಯೂಸ್ ಮಾಡಲ್ಲ. V2 V3 ಫಾರ್ಮ್ನ ಇಲ್ಲಿ ಯೂಸ್ ಮಾಡ್ತೀವಿ. ಹಾಗಿದ್ರೆ ಪಾಸ್ಟ್ ಟೆನ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅಂತ ನೋಡೋಣ. ಪಾಸ್ಟ್ ಟೆನ್ಸಲ್ಲಿ 4 ಟೈಪ್ಸ್ ಇದ್ದಾವೆ. ಅಂದರೆ ಪ್ರೆಸೆಂಟಲ್ಲಿ, ಪಾಸ್ಟಲ್ಲಿ ಮತ್ತು ಫ್ಯೂಚರಲ್ಲಿ ಮೂರಲ್ಲಿಯೂ 4 ಟೈಪ್ಸ್ ಇರ್ತವೆ. ಈಗ ಮೊದಲನೇದಾಗಿ ಪಾಸ್ಟ್ ಟೆನ್ಸಲ್ಲಿ ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಪಾಸ್ಟ್ ಟೆನ್ಸಲ್ಲಿ 4 ಟೈಪ್ಸ್ ಇದ್ದಾವೆ. ಮೊದಲನೇದು ಪಾಸ್ಟ್ ಸಿಂಪಲ್ಲು ಅಂದರೆ ಸಿಂಪಲ್ ಪಾಸ್ಟು ಸಿಂಪಲ್ ಆಗಿರುವಂಥದ್ದು. ಪಾಸ್ಟ್ ಕಂಟಿನ್ಯೂಯಸ್ ಅಂತಂದರೆ ಪಾಸ್ಟಲ್ಲಿ ಕಂಟಿನ್ಯೂಸ್ ಅಂದರೆ ಪಾಸ್ಟಿಂದ ಇಲ್ಲಿವರೆಗೂ ಕಂಟಿನ್ಯೂಯಸ್ ಆಗಿ ನಡ್ಕೊಂಡು ಬಂದಿರೋದು. ಪಾಸ್ಟ್ ಪರ್ಫೆಕ್ಟ್ ಅಂದರೆ ಪಾಸ್ಟಲ್ಲೇ ಪರ್ಫೆಕ್ಟಾಗಿ ಪೂರ್ತಿಯಾಗಿ ಮುಗ್ದಿರೋವಂಥದ್ದು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಇಲ್ಲಿವರೆಗೂ ಕೂಡ ಪಾಸ್ಟಿಂದ ಕಂಟಿನ್ಯೂಯಸ್ ಅಂದರೆ ಇನ್ನೂ ಇಲ್ಲಿವರೆಗೂ ಕಂಟಿನ್ಯೂಯಸ್ ಆಗೇ ಇದೆ ಅಂತ ಅರ್ಥ. ಸೊ ಪಾಸ್ಟ್ ಟೆನ್ಸಲ್ಲಿ ನಾವು 4 ರೀತಿಯ ಟೈಪ್ಸ್ನ ನೋಡ್ತೀವಿ. ಹಾಗಿದ್ರೆ ಪಾಸ್ಟ್ ಟೆನ್ಸ್ನ ಎಕ್ಸಾಂಪಲ್ಸ್ನ ನೋಡೋಣ ಬನ್ನಿ. ಮೊದಲು ಹೀ ರೋಡ್ ಎ ಬೈಕ್. ಇಲ್ಲಿ ನೋಡಿ ಹೀ ರೋಡ್ ಎ ಬೈಕ್. ಇಲ್ಲಿ ವರ್ಡ್ ಯಾವ ರೀತಿ ಇದೆ ವರ್ಬು V2 ಫಾರ್ಮಲ್ಲಿದೆ. ಅಂದರೆ ಇಲ್ಲಿ ರೋಡ್ ಅನ್ನೋದೇನು ಇದು V2 ಫಾರ್ಮಲ್ಲಿದೆ. ಅಂದರೆ ಇಲ್ಲಿ ನೋಡಿ ಈ ರೋಡ್ ಎ ಬೈಕ್ ಅಂದರೆ ಅವನು ಆಲ್ರೆಡಿ ಏನು ಮಾಡಿದ್ದಾನೆ ಬೈಕ್ನ ನಡೆಸ್ಬಿಟ್ಟಿದ್ದಾನೆ, ಬೈಕ್ನ ಆಲ್ರೆಡಿ ರೈಡ್ ಮಾಡಿಬಿಟ್ಟಿದ್ದಾನೆ. ಅಂದರೆ ಇವಾಗ ಮಾಡ್ತಾ ಇಲ್ಲ, ಪಾಸ್ಟಲ್ಲಿ ಏನು ಮಾಡಿದ್ದಾನೆ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ರೋಡ್ ಅನ್ನೋ ಒಂದು V2 ಫಾರ್ಮ್ ನಮಗೆ ಏನು ತೋರಿಸ್ತಾ ಇದೆ ಅಂದರೆ ಈ ಕೆಲಸ ಆಲ್ರೆಡಿ ಮುಗ್ದೋಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಇದನ್ನು ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಪಾಸ್ಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಿ ವಾಸ್ ರೈಡಿಂಗ್ ಎ ಬೈಕ್ ಅಂದರೆ ಅವನು ಹಿಂದೆ ಬೈಕ್ ರೈಡ್ ಮಾಡ್ತಾ ಇದ್ದ, ಅವನು ಆವಾಗಲೇ ಬೈಕ್ ರೈಡ್ ಮಾಡ್ತಾ ಇದ್ದ. ಅಂದರೆ ಹಿಂದೆ ಬೈಕ್ ರೈಡ್ ಮಾಡ್ತಾ ಇದ್ದ, ಆವಾಗಲೇ ರೈಡ್ ಮಾಡ್ತಾ ಇದ್ದ ಅನ್ನೋದನ್ನು ಏನು ತೋರಿಸುತ್ತೆ ಹಿಂದೆ ಪಾಸ್ಟಲ್ಲಿ ನಮಗೆ ತೋರಿಸುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಪಾಸ್ಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಿ ಹ್ಯಾಡ್ ರೈಡನ್ ಎ ಬೈಕ್ ಅಂದರೆ ಅವನು ಆವಾಗಲೇ ಹಿಂದೆನೇ ಯಾವುದೋ ಟೈಮಲ್ಲಿ ನಿನ್ನೆ ಮೊನ್ನೆ ಈ ರೀತಿ ಎಸ್ಟರ್ಡೇ ಬಿಫೋರ್ ಎಸ್ಟರ್ಡೇ ಈ ರೀತಿ ಏನು ಮಾಡಿದ್ದಾನೆ ಬೈಕ್ನ ರೈಡ್ ಮಾಡಿದ್ದಾನೆ. ಇದನ್ನು ನಾವು ಏನಂತ ಕರಿತೀವಿ ಪಾಸ್ಟ್ ಟೆನ್ಸಲ್ಲಿ ಕನ್ಸಿಡರ್ನ ಮಾಡ್ತೀವಿ. ಹಿ ಹ್ಯಾಡ್ ಬೀನ್ ರೈಡಿಂಗ್ ಎ ಬೈಕ್ ಸಿನ್ಸ್ 8 AM ಅಂದರೆ ಅವನು 8 ಗಂಟೆಯಿಂದನೂ ಇಲ್ಲಿಯವರೆಗೆ ಅಂದರೆ ಬೆಳಗ್ಗೆ 8 ಗಂಟೆಯಿಂದನೂ 8 AM ಅಂದರೆ ಇಲ್ಲಿ ಬೆಳಗ್ಗೆ ಅಂತ ತಗೋತೀವಿ. ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿವರೆಗೂ ನಾವು ಪ್ರೆಸೆಂಟ್ ಇರೋ ಟೈಮ್ವರೆಗೂ ಕೂಡ ಬೈಕ್ ರೈಡ್ ಮಾಡ್ತಾನೇ ಇದ್ದಾನೆ. ಅಂದರೆ ಬೆಳಗ್ಗೆಯಿಂದನೂ ಅಂತ ಏನು ಹೇಳ್ತೀವಲ್ಲ ಇದನ್ನು ಕೂಡ ಏನು ಮಾಡ್ತೀವಿ ಪಾಸ್ಟ್ ಟೆನ್ಸಲ್ಲೇ ಕನ್ಸಿಡರ್ ಮಾಡ್ತೀವಿ. ಅಂದರೆ ಪಾಸ್ಟ್ ಟೆನ್ಸಲ್ ಅಂದರೆ ಹಿಂದೆ ಏನಾಗಿದೆ ಬಿಫೋರ್ ಅಂದರೆ ಈ ಟೈಮಿನ ಬಿಫೋರ್ ನಾವು ಇವಾಗ ಏನು ಪ್ರೆಸೆಂಟ್ ಟೈಮ್ ಇದ್ದೀವಿ ಈ ಟೈಮ್ಗಿಂತ ಬಿಫೋರ್ ಏನೇನು ಆಗಿದೆ ಅದನ್ನೆಲ್ಲ ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಪಾಸ್ಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಪಾಸ್ಟ್ ಟೆನ್ಸ್ ಅಂದರೆ ಏನು ಮತ್ತು ಟೈಪ್ಸ್ ಅರ್ಥ ಆದವು ಅನ್ಕೋತೀನಿ. ಇವಾಗ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ಅಂತ ನೋಡೋಣ. Present tense indicates an action or state that is happening now or is generally true. ಪ್ರೆಸೆಂಟ್ ಟೆನ್ಸಲ್ಲಿ ಏನಂದರೆ ಆ್ಯಕ್ಷನ್ ಯಾವಾಗ ಅಂದರೆ ಇವಾಗ ನಡೀತಾ ಇರುತ್ತೆ. ಜಸ್ಟ್ ಏನಂದರೆ ಪ್ರೆಸೆಂಟಲ್ಲಿ ಆ್ಯಕ್ಷನ್ ಯಾವುದೇ ಒಂದು ವರ್ಕ್ ಆಗಿರ್ಬೋದು ಆ್ಯಕ್ಷನ್ ಆಗಿರ್ಬೋದು ಇವಾಗ ನಡೀತಾ ಇರೋದನ್ನು ನಾವು ಏನಂತ ಕರಿತೀವಿ ಅಂದರೆ ಪ್ರೆಸೆಂಟಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರೋದನ್ನು ನಾವು ಏನಂತ ಕರಿತೀವಿ ಪ್ರೆಸೆಂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ ಈ ಜನರಲಿ ಟ್ರೂ ಪ್ರೆಸೆಂಟ್ ಟೆನ್ಸ್ ಆರ್ ಜನರಲಿ ಟ್ರೂ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಆಗೋಗಿರೋದನ್ನು ನಾವು ಏನಂತ ಕರಿತೀವಿ ಆಗಿದವೋ ಬಿಟ್ಟಿದವೋ ಬಟ್ ಅದನ್ನು ನಾವು ಏನಂತೆ ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ. ಇವಾಗ ಫ್ಯೂಚರಲ್ಲೂ ಅಷ್ಟೇ ಅವು ಆಗ್ತಾವೋ ಇಲ್ವೋ ಕೆಲಸ ಗೊತ್ತಿಲ್ಲ ಆದರೆ ಫ್ಯೂಚರಲ್ಲಿ ನಾವು ಅವುಗಳನ್ನ ಕನ್ಸಿಡರ್ ಮಾಡ್ತೀವಿ. ಈ ಪ್ರೆಸೆಂಟಲ್ಲಿ ಹೆಂಗಂದರೆ ಅವು ಜನರಲಿ ಟ್ರೂ ಆಗಿರುತ್ತವೆ ಅಂದರೆ ಪ್ರೆಸೆಂಟಲ್ಲಿ ನಾವು ನಡೀತಾ ಇರೋದನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ. ಇಲ್ಲಿ ಪಾಸ್ಟಲ್ಲಿ ನಡೆದಿರುತ್ತೋ ಇಲ್ವೋ ಗೊತ್ತಿಲ್ಲ, ಆ ಫ್ಯೂಚರಲ್ಲಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರೆಸೆಂಟಲ್ಲಿ ನಾವು ಯಾವ ರೀತಿ ಹೇಳ್ತೀವಿ ಅಂದರೆ ಅವು ಜನರಲಿ ಏನಾಗಿರುತ್ತವೆ ಟ್ರೂ ಆಗಿರುತ್ತವೆ. ಅಂದರೆ ಪ್ರೆಸೆಂಟಲ್ಲಿ ಕಂಪಲ್ಸರಿಯಾಗಿ ನಡೀತಾ ಇರೋದನ್ನ ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅವುಗಳನ್ನು ಅದಕ್ಕೆ ನಾವು ಇಲ್ಲಿ ಏನಂತ ಕರಿತೀವಿ ಆ ಪ್ರೆಸೆಂಟಲ್ಲಿ ನಡೆಯೋರನ್ನ ಜನರಲಿ ಟ್ರೂ ಆಗಿರುತ್ತವೆ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಇವಾಗ ಪ್ರೆಸೆಂಟಾಗಿ ಇವಾಗ ನಡೀತಾ ಇರುವಂಥ
ಆ್ಯಕ್ಷನ್ ನಡೀತಾ ಇರುವಂಥ ಇವಾಗ ಹ್ಯಾಪನ್ ಆಗ್ತಾ ಇರುವಂಥ ಆ್ಯಕ್ಷನನ್ನು ನಾವು ಯಾವುದ್ರಲ್ಲಿ ಕನ್ಸಿಡರ್ ಮಾಡ್ತೀವಿ, ಪ್ರೆಸೆಂಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಪ್ರೆಸೆಂಟ್ ಟೆನ್ಸ್ನ ಟೈಪ್ಸ್ನ ನೋಡೋಣ ಬನ್ನಿ. ಸೊ ನಾವು ಪಾಸ್ಟ್ ಟೆನ್ಸಲ್ಲಿ ನೋಡಿದಾಗೇ ಇಲ್ಲೂ ಪ್ರೆಸೆಂಟ್ ಟೆನ್ಸಲ್ಲೂ ಕೂಡ 4 ಟೈಪ್ಸ್ನ ನೋಡ್ತೀವಿ. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಅಂದರೆ ಪ್ರೆಸೆಂಟ್ ಸಿಂಪಲ್ ಅಂದರೆ ಸಿಂಪಲ್, ಪ್ರೆಸೆಂಟಲ್ಲಿ ಸಿಂಪಲ್ಲಾಗಿ ನಡೆದಿರುವಂಥ ವಿಷಯ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಇನ್ನೂ ಕಂಟಿನ್ಯೂಯಸ್ ಆಗೇ ಇದೆ, ಅಂದರೆ ಮುಂದೆನೂ ಕಂಟಿನ್ಯೂಯಸ್ ಆಗಿ ಇನ್ನೂ ನಡೀತಾ ಇರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಇವಾಗೇ ಮುಗ್ದೋಯ್ತು, ಇವಾಗ ಜಸ್ಟ್ ಮುಗೀತು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಇನ್ನೂ ಪ್ರೆಸೆಂಟಲ್ಲಿ ಇನ್ನೂ ಇವಾಗ ನಾವು ಯಾವಾಗ ಇಲ್ಲಿದ್ದೀವಿ ಅಲ್ಲಿಂದ ಈ ವರ್ಕು ನಡೀತಾನೆ ಇದೆ ಅನ್ನೋದನ್ನು ನಾವು ಇಲ್ಲಿ ಏನಂತ ನೋಡ್ತೀವಿ, ಟೈಪ್ಸಲ್ಲಿ ನೋಡ್ತೀವಿ. ಈಗ ಅಂದರೆ ಪಾಸ್ಟ್ ಟೆನ್ಸಲ್ಲೂ 4 ಟೈಪ್ಸ್ ಇದ್ದಾವೆ, ಪ್ರೆಸೆಂಟಲ್ಲೂ ಕೂಡ 4 ಟೈಪ್ಸ್ನ ನಾವು ನೋಡಿದ್ದೀವಿ. ಹಾಗಿದ್ರೆ ಎಕ್ಸಾಂಪಲ್ನ ನೋಡೋಣ ಬನ್ನಿ. ಹೀ ರೈಡ್ಸ್ ಎ ಬೈಕ್, ಅವನು ಇನ್ನೂ ಬೈಕ್ನ ರೈಡ್ ಮಾಡ್ತಾ ಇದ್ದಾನೆ, ಅವನು ಬೈಕ್ ರೈಡ್ ಮಾಡ್ತಾನೆ ಅಂತ ಹೇಳೋದನ್ನು ನಾವು ಏನಂತ ಕರಿತೀವಿ, ಪ್ರೆಸೆಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಹೀ ಈಸ್ ರೈಡಿಂಗ್ ಎ ಬೈಕ್, ಅವನು ಬೈಕ್ ರೈಡ್ ಮಾಡ್ತಾ ಇದ್ದಾನೆ, ಇವಾಗ ಇನ್ನು ರೈಡ್ ಮಾಡ್ತಾನೆ ಇದ್ದಾನೆ, ಅವನು ಮಾಡಿ ಮುಗಿಸಿಲ್ಲ ಅಥವಾ ಇನ್ನು ಮುಂದೆ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲ. ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದ್ದಾನೆ, ಬೈಕ್ ರೈಡಿಂಗ್ನ ಮಾಡ್ತಾ ಇದ್ದಾನೆ. ಹಿ ಹ್ಯಾಸ್ ರೈಡನ್ ಎ ಬೈಕ್ ಅಂದರೆ ಜಸ್ಟ್ ಇವನು ಬೈಕ್ ರೈಡ್ ಮಾಡಿಬಿಟ್ಟಿದ್ದಾನೆ. ಹಿ ಹ್ಯಾಸ್ ಬೀನ್ ರೈಡಿಂಗ್ ಎ ಬೈಕ್ ಸಿನ್ಸ್ ದ ಅಂದರೆ ಅವನು ಇನ್ನೂ ಬೈಕ್ ರೈಡ್ ಮಾಡ್ತಾನೇ ಇದ್ದಾನೆ. ಈ ರೀತಿ ಹೇಳೋದನ್ನ ನಾವೇನಂತ ಕರಿತೀವಿ, ಪ್ರೆಸೆಂಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಯಾವ ಕೆಲಸ ಪ್ರೆಸೆಂಟಲ್ಲಿ ನಮ್ಮ ಕಣ್ಮುಂದೆನೇ ನಡೀತಾ ಇದೆಯೋ ಅದನ್ನು ನಾವು ಯಾವುದ್ರಲ್ಲಿ ಕನ್ಸಿಡರ್ ಮಾಡ್ತೀವಿ, ಪ್ರೆಸೆಂಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಿದ್ರೆ ನೆಕ್ಸ್ಟ್ ಸ್ಟೆಪ್ಪು ಫ್ಯೂಚರ್ ಟೆನ್ಸ್. ಅಂದರೆ ಮೂರನೇದು ಯಾವುದು, ಟೆನ್ಸಲ್ಲಿ 3 ಟೈಪ್ಸ್ ಇದ್ದಾವೆ, ಅದು 3ನೇ ಟೈಪ್ಸ್ ಯಾವುದು, ಫ್ಯೂಚರ್ ಟೆನ್ಸ್. ಇಂಡಿಕೇಟ್ಸ್ ಆ್ಯನ್ ಆ್ಯಕ್ಷನ್ ಆರ್ ಸ್ಟೇಟ್ ದಟ್ ವಿಲ್ ಅಕ್ಯೂರ್ ಆಫ್ಟರ್ ದ ಪ್ರೆಸೆಂಟ್ ಮೂಮೆಂಟ್. ಅಂದರೆ ಆಫ್ಟರ್ ದ ಪ್ರೆಸೆಂಟ್ ಆಗೋದನ್ನು ನಾವೇನಂತ ಕರಿತೀವಿ, ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ಅಂದರೆ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ನಾವೇನಂತ ಕರಿತೀವಿ. ಅಂದರೆ ಪ್ರೆಸೆಂಟಲ್ಲಿ ಏನಾಗುತ್ತೆ, ಅದು ಜನರಲಿ ಟ್ರೂ ಆಗಿರುತ್ತೆ, ಅಂದರೆ ಆಗುತ್ತೆ, ಅದು ನಮ್ಮ ಕಣ್ಣೆದ್ರೆ ಆಗ್ತಾ ಇರುತ್ತೆ. ಅದು ಈ ಫ್ಯೂಚರಲ್ಲಿ ಏನಾಗುತ್ತೆ, ಆಫ್ಟರ್ ದ ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಅಂದರೆ ಅದು ನಮ್ಮ ಕಣ್ಮುಂದೆ ಇರಲ್ಲ, ಮುಂದೆ ಆಗೋದನ್ನು ಹೇಳೋದಕ್ಕೆ ನಾವೇನಂತ ಕರಿತೀವಿ, ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಕೆಲಸ ಮುಂದೆ ಆಗೋದನ್ನು, ಅಂದರೆ ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ, ಈ ರೀತಿ ಹೇಳೋದನ್ನು ನಾವೇನಂತ ಕರಿತೀವಿ, ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ನೋಡಿ ಫ್ಯೂಚರ್ ಟೆನ್ಸ್ನ ಟೈಪ್ಸ್ ನೋಡೋಣ. ಇಲ್ಲಿ ಪಾಸ್ಟಲ್ಲಿ ಮತ್ತು ಪ್ರೆಸೆಂಟಲ್ಲಿ ಮತ್ತು ಫ್ಯೂಚರಲ್ಲಿ 4 ಟೈಪ್ಸ್ ಇದ್ದಾವೆ. ಅಂದರೆ 3ರಲ್ಲೂ ಕೂಡ 4 ಟೈಪ್ಸ್ಗಳಿದ್ದಾವೆ. ಇಲ್ಲಿ ನೋಡಿ ಫ್ಯೂಚರಲ್ಲಿ ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಯಸ್, ಫ್ಯೂಚರ್ ಪರ್ಫೆಕ್ಟ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಅಂದರೆ ಈ 4 ಟೈಪ್ಸ್ಗಳು ಕೂಡ ಸೇಮ್ ಆಗಿರುತ್ತೆ. ಅಂದರೆ 3ರಲ್ಲೂ ಕೂಡ ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ 4 ಟೈಪ್ಸ್ಗಳಿರುತ್ತೆ. ಇಲ್ಲಿ ಫ್ಯೂಚರಲ್ಲೂ ಕೂಡ ಅಷ್ಟೇ. ಫ್ಯೂಚರ್ ಸಿಂಪಲ್ ಅಂದರೆ ಫ್ಯೂಚರಲ್ಲಿ ನಡೆಯುವಂಥವು, ಸಿಂಪಲ್ ಆಗಿ ಹೇಳುವಂಥವು. ಅಂದರೆ ಫ್ಯೂಚರ್ ಕಂಟಿನ್ಯೂಯಸ್ ಅಂದರೆ ಫ್ಯೂಚರಲ್ಲಿ ಕಂಟಿನ್ಯೂಯಸ್ ಆಗಿ ನಡೆಯುವಂಥವು. ಫ್ಯೂಚರ್ ಪರ್ಫೆಕ್ಟಲ್ಲಿ ಫ್ಯೂಚರಲ್ಲಿ ಮುಗ್ದೋಗುವಂಥ ಕೆಲಸಗಳು. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಫ್ಯೂಚರ್ ಪರ್ಫೆಕ್ಟಲ್ಲಿ ಕಂಟಿನ್ಯೂಯಸ್ ಆಗಿ ಫ್ಯೂಚರಲ್ಲಿ ನಡೀತಾನೇ ಇರುವಂಥ ಕೆಲಸಗಳನ್ನು ನಾವು ಇಲ್ಲೇನಂತ ಕರಿತೀವಿ, ಫ್ಯೂಚರ್ ಟೆನ್ಸಲ್ಲಿ 4 ಟೈಪ್ಸಲ್ಲಿ ನಾವು ನೋಡ್ತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ನ ನೋಡೋಣ ಫ್ಯೂಚರ್ ಟೆನ್ಸ್ಗೆ. ಹಿ ವಿಲ್ ಕಮ್ ಹಿಯರ್ ಟುಮಾರೋ, ಅವನು ಇಲ್ಲಿ ಯಾವಾಗ ಬರ್ತಾನೆ, ನಾಳೆ ಬರ್ತಾನೆ. ಅಂದರೆ ನಾಳೆ ಬರ್ತಾನೆ, ಇದು ಜನರಲಿ ಟ್ರೂ ಆಗಿರೋದಿಲ್ಲ. ಅಂದರೆ ನಾಳೆ ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಬಟ್ ಇಲ್ಲಿ ನಾಳೆ ಬರ್ತಾನೆ, ನಾಳಿದ್ದು ಬರ್ತಾನೆ ಅಂದರೆ ನಾಳೆ, ನಾಡಿದ್ದು ಅಂತ ಫ್ಯೂಚರ್ನ ಹೇಳೋದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ಫ್ಯೂಚರ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಶಿ ವಿಲ್ ಬೈ ಎ ಲ್ಯಾಪ್ಟಾಪ್ ಎಟ್ ದ ಎಂಡ್ ಆಫ್ ದಿಸ್ ಮಂತ್. ಅಂದರೆ ಈ ಮಂತಿನ ಎಂಡಲ್ಲಿ, ಈ ತಿಂಗಳ ಕೊನೆಯಲ್ಲಿ ಅವಳು ಏನು ಮಾಡ್ತಾಳೆ, ಒಂದು ಲ್ಯಾಪ್ಟಾಪ್ನ ಬೈ ಮಾಡ್ತಾಳೆ. ಅಂದರೆ ಲ್ಯಾಪ್ಟಾಪ್ನ ಖರೀದಿ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡ್ತಾಳೆ ಅಂತ ನಾವು ಫ್ಯೂಚರಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಇದು ಮಂತ್ ಲಾಸ್ಟ್ ಅಂದರೆ ನಾವು ಇವತ್ತಿನ ಪ್ರೆಸೆಂಟ್ ಟೈಮ್ ಬಿಟ್ಟು ಫ್ಯೂಚರ್ ಟೈಮಲ್ಲಿ ಹೇಳ್ತಾ ಇದ್ದೀವಿ. ಸೊ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಫ್ಯೂಚರ್ ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ನು, ಇಟ್ ವಿಲ್ ರೇನ್ ಟುಮಾರೋ. ನಾಳೆ ಮಳೆ ಬರೋ ಥರ ಇದೆ, ನಾಳೆ ಮಳೆ ಬರ್ಬೋದು, ಅಂದರೆ ನಾಳೆ ಮಳೆ ಬರುತ್ತೆ. ಅಂದರೆ ನಾಳೆ, ನಾಡಿದ್ದು ಈ ರೀತಿ ಫ್ಯೂಚರಲ್ಲಿ ಹೇಳೋದನ್ನು ನಾವೇನಂತ ಕರಿತೀವಿ, ಫ್ಯೂಚರ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಐ ವಿಲ್ ಮೀಟ್ ಹಿಮ್ ಇನ್ ಹೀಸ್ ಆಫೀಸ್.
ಐ ವಿಲ್ ಮೀಟ್ ಹಿಮ್ ಇನ್ ಹಿಸ್ ಆಫೀಸ್. ಅವನ ಆಫೀಸಲ್ಲಿ ನಾನು ಅವನ್ನ ಮೀಟ್ ಮಾಡ್ತೀನಿ, ಅಂದರೆ ಅವನ ಆಫೀಸಲ್ಲಿ ನಾನು ಅವನ್ನ ಮೀಟ್ ಮಾಡ್ತೀನಿ. ಅವ್ನು ನಾಳೆ ಆಗಿರ್ಬೋದು, ನಾಡಿದ್ದಾಗಿರ್ಬೋದು, ಇವತ್ತು ಸಂಜೆ ಆಗಿರ್ಬೋದು. ಇದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೆಸೆಂಟ್ ಟೈಮ್ ಬಿಟ್ಟು ಮುಂದೆ ಅವನ್ನ ನಾನು ಆಫೀಸಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಫ್ಯೂಚರ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂದರೆ ಪ್ರೆಸೆಂಟು, ಪಾಸ್ಟು, ಫ್ಯೂಚರ್ ಟೆನ್ಸ್ ಬಗ್ಗೆ ಒಂದು ಸಣ್ಣ ರೀತಿಲಿ ತಿಳ್ಕೊಂಡಿದ್ದೀವಿ. ಅಂದರೆ ಇದು ಟೆನ್ಸ್ ಅನ್ನೋದು ಒಂದು ದೊಡ್ಡ ಬಂಡೆಗಳ ಥರ, ಇದರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ತುಂಬ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ರೀಫಾಗಿ ಒಂದು ಐಡಿಯಾನ ಕೊಟ್ಟಿದ್ದೀನಿ ನಿಮಗೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಪೂರ್ತಿಯಾಗಿ ಅಂದರೆ ಈ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ನ ಟೈಪ್ಸ್ಗಳ ಬಗ್ಗೆ ಆಗಿರ್ಬೋದು, ಅವುಗಳ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ ಆಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಅವರು ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಟೆನ್ಸ್ನ ಎಲ್ಲ ಸ್ಟೆಪ್ಗಳನ್ನು ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್.